ಹಲೋ ಎವ್ರಿವನ್. 29ನೇ ಪ್ರಶ್ನೆಯನ್ನು ನೋಡೋಣ. ಅಲೋಹಿಯ ಆಕ್ಸೈಡ್ಗಳನ್ನು ಆಮ್ಲೀಯ ಆಕ್ಸೈಡ್ಗಳು ಎನ್ನುತ್ತಾರೆ ಏಕೆ? ಯಾಕೆಂದ್ರೆ ಅಲೋಹಿಯ ಆಕ್ಸೈಡ್ಗಳು ನಾವು ಆಮ್ಲ ಮತ್ತೆ ಪ್ರತ್ಯಾಮ್ಲ ವರ್ತಿಸಿದಾಗ ಎರಡು ಪರಸ್ಪರ ವರ್ತಿಸಿದಾಗ ನಮಗೆ ಲವಣ ಮತ್ತೆ ನೀರು ಉತ್ಪನ್ನವಾಗಿ ಸಿಗ್ತಾ ಇರುತ್ತೆ. ಅದೇ ರೀತಿಯಲ್ಲಿ ಯಾವಾಗ ಒಂದು ಅಲೋಹಿಯ ಆಕ್ಸೈಡ್ ಪ್ರತ್ಯಾಮ್ಲದ ಜೊತೆಗೆ ವರ್ತಿಸುತ್ತೋ ನಮಗೆ ದೊರೆಯುವಂತಹ ಉತ್ಪನ್ನ ಲವಣ ಮತ್ತೆ ನೀರು ಆಗಿರುತ್ತೆ. ಸೊ ಇಲ್ಲಿ ಪ್ರತ್ಯಾಮ್ಲ ಮತ್ತೆ ಲವಣ ನೀರು ಎರಡೂ ಕ್ರಿಯೆಯಲ್ಲೂ ಸಾಮಾನ್ಯವಾಗಿ ಇದೆ. ಆದ್ರೆ ವ್ಯತ್ಯಾಸ ಇರೋದು ಆಮ್ಲದ ಬದಲಿಗೆ ಅಲೋಹಿಯ ಆಕ್ಸೈಡ್ ಇದೆ. ಆದ್ರೆ ಅಲೋಹಿಯ ಆಕ್ಸೈಡ್ ಇದ್ದಾಗ್ಲೂ ನಮಗೆ ಸಿಗ್ತಾ ಇರುವಂತಹ ಉತ್ಪನ್ನಗಳು ಒಂದೇ ಆಗಿರೋದಕ್ಕೆ ನಾವು ಅಲೋಹಿಯ ಆಕ್ಸೈಡ್ಗಳನ್ನ ನಾವು ಆಮ್ಲೀಯ ಆಕ್ಸೈಡ್ಗಳು ಅಂತಾನೂ ಕರಿಬಹುದು. ಆದ್ದರಿಂದ ನಾವು ಅಲೋಹಿಯ ಆಕ್ಸೈಡ್ಗಳನ್ನ ಆಮ್ಲೀಯ ಆಕ್ಸೈಡ್ಗಳು ಅಂತಾನೂ ಕರಿತೀವಿ ಮಕ್ಕಳು.